ಓಕೆ, ಈಗ ನಿಮ್ಮ ಕತೆಗಳ ಆಯ್ಕೆ ನೋಡಿಕೊಂಡ್ರೆ ಈಗ ರನ್ ಆಂಥನಿ ಕಂಪೇರ್ ಮಾಡಿದಾಗ ಅನಂತ ವರ್ಸಸ್ ನುಸ್ರತ್ ಬೇರೆನೇ ಕತೆ, ಆ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಒಂದು ಸರಳ ಪ್ರೇಮ ಕತೆ ಅದು ಇನ್ನೂ ಒಂದು ಡಿಫ್ರೆಂಟ್ ಕತೆ. ಸೊ ಇಲ್ಲಿಗೆ ಬೇರೆ ಕತೆ. ಸೊ ಕತೆ ಆಯ್ಕೆಯಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಚೂಸಸ್ ಇದೆಯಾ, ಅಥವಾ ಹೇಗೆ ಫೈನಲ್ ಮಾಡ್ತೀರಾ? ಓಕೆ, ಈ ಕತೆ ನನಗೆ ಆಗುತ್ತೆ ಅಂತ ಹೆಂಗೆ ಫೈನಲ್ ಮಾಡ್ತೀರಾ ಅಂತ? ಅಂದರೆ ಇವಾಗ ಈ ಥರ ಪಿಕ್ಚರ್ಗಳು ಮಾಡಿರ್ತೀನಲ್ಲ, ಸೊ ಆ ಥರ ಕೇಳಿದಾಗ ಅದನ್ನ ಮಾಡಲ್ಲ. ಸೊ ಏನು ಅದನ್ನ ಬಿಟ್ಟು ಇನ್ನೊಂದು ಯಾವ್ದಾದ್ರು ಹೊಸ್ದಾಗಿ ಕೇಳಿದಾಗ ಆಯ್ತು ಇದು ಮಾಡೋಕ್ಕೆ ಇನ್ನೂ ಒಂದಷ್ಟು ಓಕೆ, ಪ್ಯಾಟ್ರನ್ ಬ್ರೇಕ್ ಮಾಡಬೇಕು ಅಂತ ಕಾನ್ಷಿಯಸ್ ಆಗಲ್ಲ, ಬಟ್ ಅದೇ ಥರ ಕತೆಗಳು ಹುಡ್ಕೊಂಡು ಬರುತ್ತೆ. ಅದೇ ಥರ ಕತೆಗಳು ನನಗೂ ಸಿಗುತ್ತೆ. ಬಟ್ ಈಗ ತಿರ್ಗಾ ಒಂದು ಲವ್ ಸ್ಟೋರಿ ಮಾಡಿದ್ದೀನಿ, ತಿರ್ಗಾ ಲವ್ ಸ್ಟೋರಿ ಮಾಡಲ್ಲ ಅಂತ ಅಲ್ಲ. ತಿರ್ಗಾ ಇನ್ನೊಂದು ಲವ್ ಸ್ಟೋರಿ ಬಂದು ಇನ್ನೊಂದು ರಾಮ್ ಕಾಮ್ ಬಂದರೆ ಮಾಡೇ ಮಾಡ್ತೀನಿ. ಜಾನರ್ಗೆ ಬ್ರೇಕ್ ಮಾಡಬೇಕು ಅಂತಲ್ಲ, ಬಟ್ ಕಥೆಯಲ್ಲಿ ಒಂದು ವೇರಿಯೇಷನ್ ಇರಬೇಕು, ಇಲ್ಲ ಹೇಳೋ ವಿಷಯ ಒಂಚೂರು ಚೇಂಜ್ ಇರಬೇಕು, ಆಮೇಲೆ ಕ್ಯಾರೆಕ್ಟರಲ್ಲಿ ಒಂದಷ್ಟು ಡಿಫ್ರೆನ್ಸ್ ಇರಬೇಕು ಅಷ್ಟೇ. ಇಲ್ಲ ಅಂದರೆ ಸೇಮ್ ಜಾನರ್ ರಿಪೀಟ್ ಮಾಡೋಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೋಸ್ಟ್ಲಿ ಈ ಥರ ವೆರೈಟಿ ಇರೋ ಸಿನಿಮಾ ಮಾಡಿದಾಗ ನಿಮಗೆ ಅಪ್ರೋಚಸ್ಸು ಅದೇ ಥರ ವೆರೈಟಿಯಾಗಿ ಬರುತ್ತೆ. ಸೊ ನನಗೊಂದು ಚೂಸ್ ಮಾಡೋಕ್ಕೆ ಒಂದಷ್ಟು ಆಪ್ಷನ್ಗಳಿರುತ್ತೆ, ಖುಷಿ ಆಗುತ್ತೆ. ಓಕೆ, ಫ್ಯಾನ್ಗಳು ಕೇಳಿದ್ರು ಕೂಡ ಅಂದರೆ ತುಂಬ ಹೀರೋನ ವೈಭವೀಕರಿಸೋ ಕತೆಗಳಲ್ಲದೆ ಹೀರೋಯಿಸಮ್ ಇರುತ್ತೆ ಅಲ್ಲಿ. ಬಟ್ ವಿನಯ್ ಅವರು ಒಂದು ಕ್ಯಾರೆಕ್ಟರ್ ಆಗಿ ಬೇಗ ಗುರ್ತಿರ್ತಾರೆ. ಅಂದ್ರೆ ಅದು ಆ್ಯಕ್ಟಿಂಗು ಇವ್ರು ಆ್ಯಕ್ಟ್ ಮಾಡ್ತಾರೆ ಅನ್ಸುತ್ತೆ ಅಲ್ಲ, ಆ ಕ್ಯಾರೆಕ್ಟರ್ ಒಳಗೆ ಇದ್ದಾರಪ್ಪ ವಿನಯ್ ಅವರು ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದಾಗ್ಲೂ. ಬಟ್ ಅದೇ ನನಗೇನು ಹೇಳೋಕೆ ಇಷ್ಟಪಡಬೇಕು ಅಂದರೆ, ನನಗೇನೀಗ ಒಂದು ಸಿನಿಮಾದ ಮೂಲಕ ಏನು ಹೇಳೋಕ್ಕೆ ಇಷ್ಟ ಅಂದರೆ, ಹೀರೋಯಿಸಮ್ ಪ್ರತಿಯೊಬ್ಬರು ಅವರಲ್ಲಿ ಕಾಣ್ಕೊಳ್ಬೇಕು ಅಂತ. ಕರೆಕ್ಟ್. ಈಗ ನಮ್ಮ ಹೀರೋಸಲ್ಲಿ ನಾವು ಒಂದಷ್ಟು ಕ್ವಾಲಿಟೀಸ್ ತೊಗೊಳ್ತೀವಿ, ಆ ಕ್ವಾಲಿಟೀಸ್ ಅವರಲ್ಲಿ ಎಷ್ಟು ನೋಡ್ತಾರೆ ಅವರಲ್ಲೂ ಅವ್ರ ಒಳಗಡೆನೂ ಆ ಕ್ವಾಲಿಟೀಸ್ನ ನೋಡಬೇಕು. ಸೊ ಎವ್ರಿಬಡಿ ಈಸ್ ಅ ಹೀರೋ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ನಂಗೆ ಈ ಥರ ತುಂಬ ರಿಲೇಟಬಲ್ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಇಷ್ಟ. ಸೊ ಈ ಹಳ್ಳಿಗಾಡಿನ ಕತೆಗಳು ನಾವು ಅಣ್ಣವರಿಂದ ನೋಡಿದ್ವಿ, ಅಣ್ಣವರು ಹಳ್ಳಿಗಾಡಿನ ಸಿನಿಮಾಗಳು ಮಾಡೋದು ಎಲ್ಲವೂ ಸೂಪರ್ ಹಿಟ್. ಇವನ್ ಶಿವಣ್ಣ ಕೂಡ ಹಳ್ಳಿಯ ಕತೆಗಳನ್ನ ಮಾಡಿದಾಗ ಅದು ಕೂಡ ಹಿಟ್. ಸೊ ಈಗ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾನು ಈ ಹಳ್ಳಿ ಕತೆಗಳು ರಿಲೇಟ್ ಆಗಿ ಬರ್ತಿರೋದ್ರಿಂದ, ಸೊ ಹಳ್ಳಿ ಕತೆ ಅಂತ ಬಂದಾಗ ಓಕೆ ಇದು ವರ್ಕ್ ಆಗುತ್ತೆ ಅಂತ ಅನಿಸಿದ್ದು ಅಂದರೆ ಪರ್ಟಿಕ್ಯುಲರ್ ಕಥೆಯಿಂದನ ಅಥವಾ ಆ ರಿಯಲ್ ಇನ್ಸಿಡೆಂಟ್ನ ಕೂಡಿಸಿರುವಂಥ ಸ್ಕ್ರೀನ್ ಪ್ಲೇನ ಏನು ಇಷ್ಟ ಆಗುತ್ತೆ ಅಂತ? ಮೀನ್ ಅದು ಕತೆ, ಆ ಸ್ಕ್ರೀನ್ ಪ್ಲೇ, ಇಲ್ಲ ಅವ್ರು ಹೇಳೋ ಒಂದಷ್ಟು ವಿಷಯಗಳು, ಆಮೇಲೆ ಅಲ್ಲಿ ಒಂದು ಹಳ್ಳಿಗಳಲ್ಲಿರೋ ಒಂದು ಮುಗ್ಧ ಇನ್ನೋಸೆನ್ಸು. ಸೊ ಆ ಥರ ಕ್ಯಾರೆಕ್ಟರ್. ಆಮೇಲೆ ಮೋಸ್ಟ್ಲಿ ನಮಗೆ ಗೊತ್ತಿಲ್ಲ, ನಮ್ಮ ಡೈರೆಕ್ಟರ್ಸ್ಗೆ ನಾನು ನೋಡೋಕೆ ಆ ಥರ ಇದೀನಲ್ಲ, ಅದು ಇನ್ನೂ ರಿಲೇಟ್ ಆಗುತ್ತೆ ಅಂತ ನನಗೆ ಬಂದ್ಬಿಟ್ಟು ಈ ಥರ ಕತೆಗಳ ಹೇಳ್ತಾರೆ. ಆಮೇಲೆ ವಿಷಯ, ವಾತಾವರಣ, ಜನ, ಅದು ನಾನು ಹೇಳ್ತಾ ಇದ್ದೆ ಆ್ಯಕ್ಚುಲಿ ಗ್ರಾಮೀಣ ಸಿನಿಮಾ ಟೈಮಲ್ಲಿ ಅದೊಂದಷ್ಟು ಹಳ್ಳಿಗಳಿಗೆ ಲೊಕೇಶನ್ ನೋಡೋಕೆ ಹೋದಾಗ ತುಂಬ ಜನ ಹಳ್ಳಿ ಬಿಟ್ಟು ಈಗ ಯಂಗ್ಸ್ಟರ್ಸ್ ಎಲ್ಲ ಸಿಟಿಗೆ ಬಂದುಬಿಟ್ಟಿದ್ದಾರೆ, ಹಳ್ಳಿಗಳೆಲ್ಲ ಆ್ಯಕ್ಚುಲಿ ಖಾಲಿ ಆಗ್ಬಿಟ್ಟಿದೆ. ಸೊ ಅದ್ರ ಕತೆಗಳನ್ನ ನಾವು ಇವಾಗ ಹೇಳಬೇಕು. ಸೊ ಅಂದರೆ ಈಗ ಹಳ್ಳಿ ಅಲ್ಲೇ ಏನಾರು ಮಾಡಬೇಕು. ಇಲ್ಲಿ ಒಂದೊಂದು ವಿಷಯಕ್ಕೆ ಬರಲೇಬೇಕಾಗುತ್ತೆ, ಬಟ್ ಅಲ್ಲೂ ಮಾಡೋದು ತುಂಬ ಇದೆ. ಈಗ ನೋಡೋಕೆ ಹೋದರೆ ಎಲ್ಲ ನಮ್ಮ ಸಿಟಿಯವರೇ ಈಗ ವೀಕೆಂಡ್ ಆದರೆ ಎಲ್ಲ ಹಳ್ಳಿ ಕಡೆ ಹೋಗ್ತಾರೆ. ಸೊ ಅದಕ್ಕೆ ನನಗೆ ಅದು ಒಳ್ಳೆ ಎನ್ವಿರಾನ್ಮೆಂಟ್ ತುಂಬ ಇಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.